ಗುಡ್ ಮಾರ್ನಿಂಗ್. ಇವತ್ತು ಸಂಕಷ್ಟಹಾರ ಚತುರ್ಥಿ. ಸೊ ನಾನು ಕೂಡ ತುಂಬ ವರ್ಷಗಳಾಗ್ಬಿಡ್ತು, ಅಂದರೆ ನಾನು ಪ್ರೆಗ್ನೆಂಟ್ಗೂ ಮುಂಚೆ ಮಾಡಿದೆ ಅಂಥದ್ದು. ಲಾಸ್ಟ್ ಮಂತಿಂದ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಸಂಕಷ್ಟಹಾರ ಚತುರ್ಥಿ ಮಾಡೋದಕ್ಕೆ, ಅಂದರೆ ಫಾಸ್ಟಿಂಗ್ ಮಾಡೋಕ್ಕೆ. ಪೂಜೆ ಮಾಡೋಂಥದ್ದು ಎಲ್ಲ ಮಾಡ್ತಿದ್ದೆ. ಪ್ರೆಗ್ನೆಂಟ್ ಇರುವಾಗ ಉಪವಾಸ ಇರೋಕ್ಕಾಗಲ್ಲ. ಅದಾದಮೇಲೆ ಮಗು ಆದಮೇಲೆ ಕೂಡ ಮಾಡೋಕ್ಕೆ ಬೇಡ ಅಂತ ಹೇಳ್ತಿದ್ರು ಮನೇಲಿ, ಯಾಕಂದರೆ ಮಗು ಹಾಲು ಕುಡಿತಾ ಇರುತ್ತೆ, ಅದಕ್ಕೆ ಫುಡ್ ಬೇಕಲ್ವಾ ನೆಕ್ಸ್ಟ್ ಡೇಗೆ, ಬೇಡ ಬೇಡ ಅಂತಿದ್ರು. ಸರಿ ಓಕೆ ಅಂತ ಈಗಲೂ ಕೂಡ ನಾನು ಫೀಡ್ ಮಾಡ್ತಿದ್ದೀನಿ. ತುಂಬ ಜನ ಕೇಳ್ತಾ ಇರ್ತೀರಾ ಮಗುಗೆ ಇನ್ನೂ ಫೀಡ್ ಮಾಡ್ತಾಯಿದ್ದೀರಾ ಅಂತ. ಹೌದು, ನಾನು ಇನ್ನೂ ಫೀಡ್ ಮಾಡ್ತಾಯಿದ್ದೀನಿ. 1 ಇಯರ್ 5 ಮಂತ್ಸ್ ಆಗಿದೆ ಅವನಿಗೆ. ಇನ್ನು ಮಾಡೋಣ ಅಂತ ಇದ್ದೀನಿ ನಾನು. ಸೊ ಓಕೆ, ನೀರು ಅಥವಾ ಜ್ಯೂಸು ಈ ಥರದ್ದು ಏನಾದರೂ ಕುಡ್ಕೊಂಡು ಇರ್ಬೋದು. ಈ ಲಾಸ್ಟ್ ಮಂತಿಂದ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಲಾಸ್ಟ್ ಮಂತು ಮಂಗಳವಾರ ಬಂದಿತ್ತಲ್ಲ, ತುಂಬ ಒಳ್ಳೆಯದು ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ ಲಾಸ್ಟ್ ಮಂತಿಂದ. ಸೊ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೇಗಾಗುತ್ತೆ ಇವತ್ತಿನ ನನ್ನ ಒಂದು ಡೇ ಅಂತ ನೋಡೋಣ. ಇನ್ನೂ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ, ಬೆಳಗ್ಗೆ ಎದ್ದಿದ ತಕ್ಷಣ ಹೆಣ್ಮಕ್ಳ ಕೆಲಸ ಹಾಲು ಕಾಯಿಸು, ಮನೆಯವ್ರಿಗೆಲ್ಲ ಹಾಲು ಕೊಡು, ರಾತ್ರಿ ತೊಳೆದಿಟ್ಟಿರುವಂಥ ಪಾತ್ರೆಗಳನ್ನ ಎತ್ತಿಡು. ಸೊ ಇದೇ ಅಲ್ವಾ, ಏನೇ ಕೆಲಸ ಮಾಡ್ತೀವಿ ಅಥವಾ ಏನೇ ವರ್ಕ್ ಮಾಡ್ತೀವಿ ಅಂದರೂ ಕೂಡ ಈ ಒಂದು ರೂಟೀನ್ ಎಲ್ಲರ ಲೈಫಲ್ಲೂ ಇರುತ್ತೆ ಅಂತ ನಾನು ಅನ್ಕೋತೀನಿ. ಸೊ ಹಾಗೆ ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಪಾತ್ರೆ ತೊಳೆಯೋಕ್ಕೆ ಬೇಜಾರು ಅನ್ಸಲ್ಲ, ಪಾತ್ರೆ ಎತ್ತಿಡೋದಿದೆಯಲ್ಲ ಅದೊಂಥರ ಸಿಕ್ಕಾಬಿಟ್ಟೆ ಬೋರಿಂಗ್ ಕೆಲಸ. ನಾನೇನು ಮಾಡ್ತೀನಿ, ಎಲ್ಲದನ್ನು ಎತ್ತಿ ಐಲ್ಯಾಂಡ್ ಮೇಲೆ ಇಟ್ಬಿಡ್ತೀನಿ. ಅದದ್ದು ಬಾಕ್ಸ್ ಕ್ಯಾಪ್ ಇರ್ಬೋದು, ಒಂದು ಕಬೋರ್ಡ್ ತೆಗೆದ್ರೆ ಆ ಕಬೋರ್ಡ್ಗೆ ಏನೆಲ್ಲ ಹೋಗಬೇಕು ಅದನ್ನೆಲ್ಲ ಒಂದೊಂದು ಕಡೆ ಸೆಟ್ ಮಾಡಿ ಇಟ್ಬಿಡ್ತೀನಿ. ಆಮೇಲೆ ತೊಗೊಂಡೋಗಿ ಅದಕ್ಕೆ ಇಟ್ಬಿಡ್ತೀನಿ. ಆ ಥರ ಮಾಡ್ಕೋತೀನಿ. ಆವಾಗ ಸ್ವಲ್ಪ ಬೇಗನೂ ಆಗುತ್ತೆ. ಸೊ ಏನು ನನಗೆ ಆ ಥರ ಸೆಟ್ ಆಗಿಬಿಟ್ಟಿದೆ ಅದಕ್ಕೆ. ಸೊ ಬೆಳಗ್ಗೆ ಟಿಫನ್ಗೆ ಅಂದ್ಬಿಟ್ಟು ಟೊಮೆಟೊ ಬಾತ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಹೇಗೂ ಉಪವಾಸ ಅಲ್ಲ. ಸೊ ಬೆಳಗ್ಗೆ ಟಿಫನ್ನು ಅಡುಗೆ ಎರಡು ಒಟ್ಟಿಗೆ ಆಗ್ತಿತ್ತು ನಮ್ಮ ಮನೇಲಿ. ಹಸ್ಬೆಂಡ್ಗೆ ಬಾಕ್ಸ್ ಕಟ್ಟಬೇಕಾಗುತ್ತೆ, ಮಧ್ಯಾಹ್ನಕ್ಕೆ ನಮಗೂ ಊಟ ಬೇಕಲ್ವ, ಮತ್ತು ಮಾಡೋಕ್ಕಾಗಲ್ಲ ಮಗುನ ಇಟ್ಕೊಂಡು ಅಂತ ಅಂದ್ಬಿಟ್ಟು ಸಾಂಬಾರು ಮಾಡ್ಕೊಂಬಿಡ್ತೀನಿ. ಬಟ್ ಇವತ್ತು ಹಸ್ಬೆಂಡ್ಗೆ ಒಬ್ಬರಿಗೆ ಸಾಂಬಾರು ಮಾಡಬೇಕು, ಬೇಡ ಅಂದ್ಬಿಟ್ಟು ಟೊಮೆಟೊ ಬಾತ್ ರೈಸ್ ಐಟಮ್ ಮಾಡಿಬಿಟ್ರೆ ಅವ್ರು ತೊಗೊಂಡು ಹೋಗ್ತಾರೆ. ಸೊ ಅದಕ್ಕೆ ಅವ್ರ ಫೇವ್ರೆಟ್ ಬೇರೆ ಟೊಮೆಟೊ ಬಾತು, ಅದಕ್ಕೆ ಸರಿ ಅಂದ್ಬಿಟ್ಟು ಟೊಮೆಟೊ ಬಾತು ಬಟಾಣಿ ತಂದಿದ್ರು. ಬಟಾಣಿ ಹಾಕ್ಬಿಟ್ಟು ಟೊಮೆಟೊ ಬಾತ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ನನಗಿಷ್ಟ ಆಗುತ್ತೆ. ಸೊ ಅದಕ್ಕೆ ಮಾಡಿದ್ದೆ. ಬಟ್ ನಾನು ತಿನ್ನಂಗಿರಲಿಲ್ಲ. ನನ್ನ ಮಗ ನಾನು ಮನೆ ಒರೆಸ್ತಾಯಿದ್ರೆ ಮಾಡಬೇಕು, ನಾನು ಕಸ ಗುಡಿಸ್ಬೇಕು ಅಂತಾನೆ, ಮನೆ ಒರೆಸ್ಬೇಕು ಅಂತಾನೆ. ಅವನಿಗೆ ಅಂತ ಒಂದು ಮಾಪ್ ಕೊಟ್ಟರೆ ಇದರಲ್ಲಿ ಒರೆಸ್ತಾ ಇದ್ದ ಡೈಲಿ. ಅವ್ನ ಪಾಡಿಗೆ ಅವ್ನು ಒರೆಸ್ಕೊತಾ ಇದ್ದೆ. ನನ್ನ ಪಾಡಿಗೆ ಇವತ್ತೆಲ್ವಂತೆ ನಾನು ಒರೆಸ್ತಾ ಇರೋ ಮಾಪೇ ಬೇಕಂತೆ. ಎಷ್ಟು ಹೇಳಿದ್ರು ಕೇಳ್ತಾ ಇರಲಿಲ್ಲ. ಸರಿ, ನಾನು ಓಡಿಸಿರೋದ್ರ ತುಳಿಬೇಡ ಚಿನ್ನು, ಜಾರು ಬೀಳ್ತೀಯಾ, ಹೆಜ್ಜೆ ಬರುತ್ತೆ ಅಂದರೂ ಕೂಡ ಕೇಳ್ತಾ ಇರಲಿಲ್ಲ. ನನಗೆ ಹೇಳ್ಕೊಬಂದು ನಿಲ್ಸಿದ್ರು ವಾಪಸ್ ಬಂದು ಅದ್ರ ಹತ್ರನೇ ನಿಲ್ಕೋತಾ ಇದ್ದ. ಅವನಿದ್ದರೆ ಕೆಲಸ ಮಾಡೋಕ್ಕೆ ಕಷ್ಟ ಅನಿಸಿದ್ರು ಕೂಡ ಟೈಮ್ ಪಾಸ್ ಚೆನ್ನಾಗಾಗುತ್ತೆ. ನಾನು ಕೆಲಸ ಜಾಸ್ತಿ ಮಾಡ್ತಾಯಿದ್ದೀನಿ ಅಂತ ನಿಜ ಫೀಲೇ ಅನಿಸಲ್ಲ. ಇರಿಟೇಟ್ ಮಾಡ್ತಾನೆ, ಬಟ್ ಏನೋ ಒಂಥರ ಅಲ್ಲೇ ನಗಿಸ್ತಾನೆ. ಇವಾಗ ನೋಡಿ ಮನೆ ಒರೆಸೋಷ್ಟರಲ್ಲಿ ಎಷ್ಟು ಆಟ ಆಡಿಸ್ತಾನೆ ಅಂದರೆ ಚೆನ್ನಾಗಿರತ್ತೆ. ಒಂಥರ ಮಕ್ಕಳಿದ್ರೇ ಚೆಂದ ಅಲ್ವಾ ಮನೇಲಿ. ನಿಜ ದೊಡ್ಡ ಮಕ್ಕಳಿಗೂ ಚಿಕ್ಕ ಮಕ್ಕಳಿಗೂ ತುಂಬ ವ್ಯತ್ಯಾಸ ಇದೆ. ಈ ಪುಟ್ಟ ಕಂದಮ್ಮಗಳು ಅದನ್ನು ನಕ್ಕಿದ್ರೂ ಚೆಂದ, ನನ್ನ ನೋಡಿದ್ರೂ ಚೆಂದ, ಬೈದರೂ ಚೆಂದ. ಅದೇ ದೊಡ್ಡ ಮಕ್ಕಳು ಒಂಚೂರು ಎದುರು ಮಾತಾಡಿದ ತಕ್ಷಣ ಎಷ್ಟು ಹೇಳ್ತೀವಿ ನಾವು ಮಕ್ಕಳಿಗೆ. ಬಟ್ ಚಿಕ್ಕ ಮಕ್ಕಳು ನಾವೇ ಹೇಳ್ತೀವಿ, ಜಿನಿ ಮಮ್ಮಿ ನೋಡಿ, ಮಮ್ಮಿನ ಬೈ, ಪೂ ಮಾಡು, ಎಷ್ಟೆಲ್ಲ ಹೇಳ್ತೀವಿ. ಅದೊಂಥರ ಚೆಂದ. ಅದು ಹೇಳೋಕ್ಕೆ ಆಗಲ್ಲ ಬಿಡಿ, ಮಕ್ಕಳಿರೋರಿಗೆ ಗೊತ್ತಾಗುತ್ತೆ. ಅಂದರೆ ಚಿಕ್ಕ ಮಕ್ಕಳು ಮನೇಲಿರೋರಿಗೆ ಗೊತ್ತಿರುತ್ತೆ. ಎಲ್ಲರೂ ಕೂಡ ಅದನ್ನು ರಿಯಲೈಸ್ ಆಗಿರ್ತಾರೆ, ಅಂದರೆ ಎಲ್ಲರೂ ಕೂಡ ಅದನ್ನ ಅನುಭವಿಸಿರ್ತಾರೆ. ಬಟ್ ಏನೋ ಒಂಥರ ಚೆಂದ. ನಮ್ಮ ಮನೇಲಿ ನನ್ನ ಮಗ ದೊಡ್ಡವನಾಗ್ಬಿಟ್ಟಿದ್ದಾನಲ್ಲ, ಆಲ್ಮೋಸ್ಟ್ 12 ಇಯರ್ಸ್ ಗ್ಯಾಪ್ ಅಲ್ವಾ, ನಮಗೊಂಥರ ಚೆನ್ನಾಗಿದೆ ಇವನ ಜೊತೆ ದಿನಗಳು ಕಳೆಯೋದು. ಈಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸಂಕಷ್ಟ ಚತುರ್ಥಿ ಅಂತಂದರೆ ಸಂಕಷ್ಟಹಾರ ಚತುರ್ಥಿ ಅಂದರೆ ನಾನು ಯೂಶ್ವಲಾಗಿ ಪೂಜೆ ಮಾಡೋದು ಸಂಜೆನೇ. ಉಪವಾಸ ಇರ್ತೀನಿ. ಸಂಜೆ ದೇವ್ರಿಗೆ ದೀಪ ಹಚ್ಚಿ ಪೂಜೆ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗುವಂಥದ್ದು. ಅದೇನೋ ಗೊತ್ತಿಲ್ಲ, ಮುಂಚೆಯಿಂದ ನನಗೆ ಅದು ಪ್ರಾಕ್ಟೀಸ್ ಆಗಿಬಿಟ್ಟಿದೆ. ನನಗೆ ತುಂಬ ವರ್ಷಗಳಿಂದ, ಆಲ್ಮೋಸ್ಟ್ ನಾನು 9th 10th ಸ್ಟ್ಯಾಂಡರ್ಡಿಂದನೇ ನಾನು ಸಂಕಷ್ಟಹಾರ ಚತುರ್ಥಿನ ಮಾಡ್ತಿದ್ದೆ. ಆಂಟಿ ಮಾಡ್ತಿದ್ರು, ಸುಜಾತಾ ಆಂಟಿ. ಸೊ ಅವ್ರನ್ನ ನೋಡ್ಕೊಂಡು ನಾನು ಕೂಡ ಮಾಡ್ತಾಯಿದ್ದೆ. ಅದೊಂಥರ ಪ್ರಾಕ್ಟೀಸ್. ಉಪವಾಸ ಎಲ್ಲ ಅಷ್ಟೇ. ಕಾಲೇಜ್ ಡೇಸಿಂದ ಸ್ಟಾರ್ಟ್ ಮಾಡಿದವಳು ಉಪವಾಸ ಬಿಟ್ಟೇ ಇಲ್ಲ, ಮಾಡಿಕೊಂಡೇ ಬರ್ತಿದ್ದೆ. ಮದುವೆ ಆದಮೇಲೂ ಕೂಡ ಮಧ್ಯದಲ್ಲಿ ಒಂದೆರಡು ಸತಿ ಸ್ಕಿಪ್ ಆಗಿರ್ಬೋದು. ಬಟ್ ಇವಾಗ ಒಂದು ಲಾಂಗ್ ಗ್ಯಾಪ್ ತೊಗೊಂಬಿಟ್ಟಿದ್ದು, 2 ಇಯರ್ಸ್ ಅಂತ ಹೇಳ್ಬೋದು. ಈಗ ಬಟ್ ಮಗುಗೆ ಫೀಡ್ ಮಾಡಿಕೊಂಡು ಉಪವಾಸ ಇರೋದು ಸ್ವಲ್ಪ ಕಷ್ಟ ಅಂತಲೇ ಅನಿಸುತ್ತೆ. ಏಕೆಂದರೆ ಸುಸ್ತಾಗುತ್ತೆ ಬೇಗ. ಯಾಕೆಂದರೆ ಅವ್ರಿಗೆ ಫೀಡ್ ಮಾಡ್ತಾ ಇರ್ತೀನಿ, ಅವನು ಸ್ವಲ್ಪ ಫೀಡ್ ಜಾಸ್ತಿ ತೊಗೋತಾನೆ, ಮಾಡ್ತಿರ್ತೀನಲ್ಲ ಆವಾಗ. ಸೊ ಅದಕ್ಕೆ ತಕ್ಕಂಗೆ ನೀರು ಕುಡಿಬೇಕು, ಮತ್ತು ಫ್ರೂಟ್ಸ್ ಏನಾದ್ರು ತಿನ್ನಬೇಕು, ಆ ಥರ ಮಾಡ್ಕೋಬೇಕು. ನನಗೆ ಏನಾದ್ರು ತಿಂದಷ್ಟು ಹೊಟ್ಟೆ ಹಸಿವು ಜಾಸ್ತಿ, ಅದಕ್ಕೆ ನಾನು ಏನು ಜಾಸ್ತಿ ತಿನ್ನೋಕ್ಕೋಗಲ್ಲ, ನೀರು ಕುಡಿತೀನಿ. ಜ್ಯೂಸ್ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು.
ತುಂಬ ಇರೋಕ್ಕಾಗಲ್ಲ ಅಂದರೆ ಅವಲಕ್ಕಿ ಆ ಥರದ್ದೆಲ್ಲ ತಿನ್ಬೋದು. ನನಗೇನು ಕಷ್ಟ ಅಂತ ಅನಿಸ್ತಾ ಇಲ್ಲ. ನಾನು ಅಂದ್ಕೊಂಡೆ ಒಂದು ಮಾಡಿ ನೋಡೋಣ, ತುಂಬ ಕಷ್ಟ ಅನಿಸಿದ್ರೆ ಬೇಡ ಅಂತ. ಬಟ್ ಇಲ್ಲ, ಆರಾಮಾಗಿ ಮಾಡ್ಬೋದು. ಸೊ ನನಗೆ ಪ್ರಾಕ್ಟೀಸ್ ಆಗಿರೋದ್ರಿಂದ ನಾನು ಆರಾಮಾಗಿ ಮಾಡ್ಕೋತೀನಿ. ಸೊ ಈಗ ದೇವ್ರ ಸಾಮಾನೆಲ್ಲ ತೊಳೆಯೋದಿತ್ತು, ಇವತ್ತು ಥರ್ಸ್ಡೇ ಅಲ್ವಾ. ಸೊ ದೇವ್ರ ಸಾಮಾನೆಲ್ಲ ತೊಳೆಯೋದಿತ್ತು, ರಾಯರಿಗೂ ಕೂಡ ಪೂಜೆ ಮಾಡೋದಿತ್ತು. ಸೊ ಅದಕ್ಕೆ ದೇವ್ರ ಸಾಮಾನು ಕೂಡ ತೊಳಿತಾ ಇದ್ದೀನಿ. ಈಗ ಸಿಲ್ವರ್ ಡಿಪ್ ಇದೆ ಅಲ್ವಾ, ಈಸಿ. ಬೆಳ್ಳಿ ಸಾಮಾನು ತೊಳೆಯೋದು ತುಂಬ ಈಸಿ ಇವಾಗ. ನನಗೆ ಸಿಲ್ವರ್ ಡಿಪ್ ಇರೋದ್ರಿಂದ ಆರಾಮಾಗಿ ತೊಳ್ಕೊಬಿಡ್ತೀನಿ. ಹೇಳ್ತಾರೆ ಕೆಲವೊಬ್ಬರು ಜಾಸ್ತಿ ಯೂಸ್ ಮಾಡಬೇಡಿ ಸಿಲ್ವರ್ ಡಿಪ್ಪು ಅಂತ. ಬಟ್ ತುಂಬ ಏನಿರಲ್ಲ ಅಲ್ವಾ, ಸ್ವಲ್ಪನೇ ಸಾಮಾನು ಇರುತ್ತೆ, ಸ್ವಲ್ಪ ಬೇಗ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಯೂಸ್ ಮಾಡ್ತೀನಿ. ನೋಡ್ಬೋದು ಹೊಸ ಸಾಮಾನು ಥರ ಆಗಿಬಿಡುತ್ತೆ. ನಮ್ಮದು ಬೇರೆ ಸಾಲ್ಟ್ ವಾಟರ್ ಆಗಿರೋದ್ರಿಂದ ಸ್ವಲ್ಪ ಬೇಗ ಬ್ಲ್ಯಾಕ್ ಆಗುತ್ತೆ. ಅಲ್ಲಿಯೂ ಕೂಡ ಆರೋ ವಾಟರಲ್ಲೇ ತೊಳಿತೀನಿ ನಾನು. ಆರೋ ವಾಟರಲ್ಲಿ ತೊಳೆದ್ರೆ ಸ್ವಲ್ಪ ದಿವಸ ಚೆನ್ನಾಗಿ ಕಾಣಿಸ್ತಿರುತ್ತೆ ದೇವ್ರ ಮನೆ. ಇಲ್ಲ ಮಾಮೂಲಿ ಕೊಳಾಯಿ ನೀರಲ್ಲಿ ತೊಳೆದ್ವಿ ಅಂದರೆ ಬೇಗ ಬ್ಲ್ಯಾಕ್ ಬಂದುಬಿಡುತ್ತೆ. ಅದಕ್ಕೆ ಆರೋ ವಾಟ್ರಲ್ಲೇ ಆಲ್ಮೋಸ್ಟ್ ನಾನು ತೊಳ್ಕೊಳ್ಳೋವಂಥದ್ದು. ಸೊ ಈಗ ದೇವ್ರ ಸಾಮಾನೆಲ್ಲ ತೊಳೆದು ಎಲ್ಲ ರೆಡಿ ಮಾಡಿಟ್ಬಿಟ್ಟು ಶಾಪ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಶಾಪ್ಗೆ ಹೋಗಿ ಬಂದು ಆಮೇಲೆ ಕಲಶ ಎಲ್ಲ ಇಟ್ಟು ಪೂಜೆ ಮಾಡೋಣ ಅಂತ. ಟೈಮ್ ತುಂಬ ಆಗಿಬಿಟ್ಟಿದೆ, ಆಲ್ಮೋಸ್ಟ್ 11:30 ಆಗೋಗಿದೆ ಅನಿಸುತ್ತೆ. ನಂಗೆ 11:30 12 ಆಗಿರುತ್ತೆ ಅನ್ಕೋತೀನಿ. ನಾನು ಲೇಟ್ ಆಗಿಬಿಟ್ಟಿತ್ತು, 11:30 ಆಗಿತ್ತು. ಎಲ್ಲ ಹಸ್ಬೆಂಡವರೆಲ್ಲ ಹೋದ್ಮೇಲೆ ಗುಡಿಸಿ ಒರೆಸಿ ದೇವ್ರ ಸಾಮಾನೆಲ್ಲ ತೊಳೆದು ದೇವ್ರ ಮನೆ ಕ್ಲೀನ್ ಮಾಡಿ ನನ್ನ ಮಗನಿಗೆ ಸ್ನಾನ ಮಾಡಿಸಿ ಇದೆಲ್ಲ ಕೆಲಸಗಳು ಇವತ್ತು ಸ್ವಲ್ಪ ಲೇಟ್ ಆಯಿತು. ಸೊ ಅದಾದಮೇಲೆ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊಬಿಡೋಣ ಅಂತ ಮಾಡ್ಕೋತಾ ಇದ್ದೀನಿ. ಹಾಗೆ ನೀವೆಲ್ಲ ಯಾರು ಸಂಕಷ್ಟಹಾರ ಚತುರ್ಥಿನ ಮಾಡ್ತೀರಾ? ಅದು ಕನ್ಫ್ಯೂಷನ್ ಬೇರೆ ಈ ಸತಿ, ಬುಧವಾರನ ಗುರುವಾರನ ಅಂತ. ನನಗೂ ಕೂಡ ಕನ್ಫ್ಯೂಷನ್ ಇತ್ತು, ನಾನು ಬುಧವಾರ ಅಂತ ಅಂದ್ಕೊಂಡೆ. ಆಮೇಲೆ ಆಂಟಿ ಹೇಳ್ತಾಯಿದ್ರು ಬುಧವಾರ ಅಲ್ಲ ಗುರುವಾರ ಅಂತೆ ಅಂತ. ಆಮೇಲೆ ನಾನೊಂದಷ್ಟು ನೋಡಿದಾಗ ಹೌದು, ಅದೇ ಬುಧವಾರ ನೈಟ್ 9 ಗಂಟೆಗೇನೋ ಚತುರ್ಥಿ ಸ್ಟಾರ್ಟ್ ಆಗುತ್ತೆ ಅಂತಂದರು. ಚತುರ್ಥಿ ಇದ್ದವಾಗ ಪೂಜೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸ್ತು. ಸೊ ಅದಕ್ಕೆ ಹೆಂಗೂ ಗುರುವಾರ ಕೂಡ ಮುಗಿಯೋದು, ಇವತ್ತು ಗುರುವಾರ ಮುಗಿಯೋವಂಥದ್ದು 11:30ವರೆಗೂ ಏನೋ ಇದೆ ಚತುರ್ಥಿ ಅಂತ ಹೇಳಿದ್ರು. ಸೊ ಅದಕ್ಕೆ ನಮ್ಮದು ಪೂಜೆ ಉಪವಾಸ ಎಲ್ಲ ಮುಗ್ದಿರುತ್ತೆ, ಕಂಪ್ಲೀಟಾಗಿ ಮಾಡ್ಕೊಬಿಡೋಣ ಗುರುವಾರನೇ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಆಗಿಬಿಟ್ಟೆ. ಸೊ ಅದಕ್ಕೆ ಇವತ್ತು ಮಾಡ್ತಾಯಿದ್ದೀನಿ, ನಿನ್ನೆ ಮಾಡಿಲ್ಲ. ತುಂಬ ಜನ ಯಾರೆಲ್ಲ ಬುಧವಾರ ಮಾಡೋದು, ಯಾರೆಲ್ಲ ಗುರುವಾರ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಸೊ ಬನ್ನಿ ಈಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಿಡೋಣ. ಈಗ ಫೈನಲಾಗಿ ನೋಡಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಕಲಶ ಕೂರಿಸ್ಬೇಕಷ್ಟೇ. ಬಟ್ಟೆಲ್ಲ ಇಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ದೇವ್ರ ಫೋಟೋಸ್ ಎಲ್ಲ ಏನು ಒರೆಸ್ಲಿಲ್ಲ, ಬರೀ ಗಣಪತಿ ಫೋಟೋನ ಮಾತ್ರ ಒರೆಸ್ಕೊಂಡೆ ಅಷ್ಟೇ, ಮೊನ್ನೆ ತಾನೇ ಒರೆಸಿದ್ದೆ. ಸೊ ಈಗ ಜ್ಯೂಸ್ ಮಾಡಿಕೊಂಡೆ, ಮ್ಯಾಂಗೋ ಇತ್ತು. ಸೊ ಮ್ಯಾಂಗೋ ಹಾಕಿ ಜ್ಯೂಸ್ ಮಾಡಿಕೊಂಡೆ, ಮಿಲ್ಕ್ ಶೇಕ್ ಥರ ಮಾಡ್ಕೊಂಡಿದ್ದೆ. ಫುಲ್ ಅನಿಸುತ್ತೆ, ಹೊಟ್ಟೆ ತುಂಬ್ದಂಗೆ ಅನಿಸುತ್ತೆ ಮ್ಯಾಂಗೋ ಜ್ಯೂಸ್ ಕುಡಿದ್ರೆ. ನಿಂಬೆಹಣ್ಣು ಜ್ಯೂಸ್ ಮಾಡೋಣ ಅಂದ್ಕೊಂಡೆ, ಅದಕ್ಕಿಂತ ಮ್ಯಾಂಗೋ ಜ್ಯೂಸ್ ಕುಡಿಬಿಟ್ರೆ ಹೊಟ್ಟೆ ತುಂಬ ಇರುತ್ತೆ ಅಂತ ಏನೂ ಕುಡ್ದಿಲ್ಲ. ಬೆಳಗ್ಗೆ 1 ಗ್ಲಾಸ್ ಹಾಲು ಕುಡ್ದಿದ್ದೆ, ಅದಾದಮೇಲೆ ಈ ಮ್ಯಾಂಗೋ ಜ್ಯೂಸ್ ಕುಡಿದೋಳು ನೈಟ್ ತನಕ ಏನು ಕೂಡ ತಿಂದಿಲ್ಲ ನಾನು, ಆರಾಮಾಗಿದ್ದೆ. ಸೊ ನನಗಂತೂ ಮೊದಲೇ ಮ್ಯಾಂಗೋ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದರಲ್ಲಿ ಜ್ಯೂಸ್ಗಳಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದಕ್ಕೆ ಮಾಡ್ಕೊಂಡು ಕುಡಿದು ಈಗ ಅಂಗಡಿಗೆ ಹೋಗೋಣ ಅಂತ ರೆಡಿ ಆಗ್ತಾಯಿನಿ. ನಮ್ಮ ಗಿಡದ್ದು ಮಲ್ಲಿಗೆ ಹೂವು ಎಷ್ಟು ಹೂವು ಬಿಡುತ್ತೆ ಗೊತ್ತಾ, ನಿಜ ಮಗ್ಗು. ನಾನು ಕೆಳಗೆ ಹೋಗೋಷ್ಟರಲ್ಲಿ ಕೆಲವೊಂದು ಸತಿ ಯಾರ್ದು ಕಿತ್ಕೊಂಡು ಹೋಗ್ಬಿಟ್ಟಿರ್ತಾರೆ, ಆದಷ್ಟು ಹೋಗಿ ಕಿತ್ಕೊಂಡು ಬರ್ತೀನಿ. ತುಂಬ ಹೂವು ಬಿಡುತ್ತೆ. ಸೊ ನಾನು ಸ್ವಲ್ಪ ಕೋಸ್ಕೊಂಡು ಮುಟ್ಕೊಂಡೆ. ದೇವ್ರಿಗೂ ಕೂಡ ಸಂಜೆ ಕೋಸಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮಗನ ಕೂಡ ಎಬ್ಬಿಸಿ ಅವನ್ನ ಸ್ನಾನ ಮಾಡಿ ಮಲಗಿಸಿದ್ದೆ. ಅವನ್ನ ರೆಡಿ ಮಾಡಿ ನೀರೆಲ್ಲ ಕುಡಿಸಿ ಊಟ ತಿನ್ನಿಸಿ ಕರ್ಕೊಂಡು ಹೋಗ್ತಾಯಿದ್ದೀನಿ. ಏನಾಗುತ್ತೆ ಆರ್ಯನ್, ಏನಾಗ್ತದೆ? ಕಣ್ಣು ಉಜ್ಜಿದ್ರೆ ಹಬ್ಬು ಆಗುತ್ತೆ ಅಂತ ಹೇಳಿದ್ದು, ಹಬ್ಬು ಆಗೋದಂಗೆ ಆಕ್ಟ್ ಮಾಡ್ಬಿಡ್ತೀಯಲ್ಲೋ. ಅಮ್ಮ ಫ್ಯಾನ್ ಮುಟ್ಟಿದ್ರೆ ಇಲ್ಲೋಡು, ಫ್ಯಾನ್ ಮುಟ್ಟಿದ್ರೆ ಹೆಂಗೆ ಹಬ್ಬು ಆಗೋದು? ಫ್ಯಾನ್ ಹೆಂಗೆ ಹಬ್ಬು ಆಗೋದು? ಕಟ್ಟಾಗೋಗುತ್ತೆ. ಮಮ್ಮಗೆ ಗುಡ್ ಬಾಯ್. ಮಮ್ಮಿ ಇವತ್ತಿನ ಉಪವಾಸ. ಅಲ್ಲೋಡು ಏನ್ ಮಾಡ್ತಿದ್ಯಾ ಆರ್ಯ? ಕಾಲು ನೆಲ್ಲು ಕನ್ಸಲ್ಲ ಚಿನಿ. ಅವ್ನು ಏನೂ ಇಟ್ಕೊಂಡಿಲ್ಲ, ಬರೀ ಕೈ ಮೇಲೆ ಗ್ರಿಪ್ಪಲ್ಲಿ ನಿಂತಿರೋದು. ಅವ್ರು ಎಷ್ಟೊತ್ತಿದ್ದಾರೆ ಅಂತ ನೋಡು. ಹಂಗೆ ಇರ್ತೀಯಾ? ಇಳಿಯಲ್ವಾ? ಅಪ್ಪು ಆಗಲ್ವಾ? ಇಟ್ಕೊಂಡವ್ರು ಇವಾಗ. ತರ್ಲೆ ಸಾಕ್ಬಿಡ್ರಿ, ಕೊಡ್ಬಿಡಿ.
ಇದು ಸಂಜೆ ದೇವ್ರಿಗೆ ಮಲ್ಲಿಗೆ ಹೂವು ಹಾಕೋಣ ಸ್ವಲ್ಪ ಅಂತ ಅಂದ್ಬಿಟ್ಟು ಮಲ್ಲಿಗೆ ಹೂವು ಕೋಸ್ಕೊತಾ ಇದ್ದೀನಿ. ನನಗೆ ಹೂವು ಕಟ್ಟೋಕ್ಕೆ ಬರುತ್ತೆ, ಬಟ್ ಮಲ್ಲಿಗೆ ಹೂವು ಕಟ್ಟಿದ್ರೆ ಏನಾಗುತ್ತೆ ಅಂದರೆ ಬಿದ್ದೋಗ್ತಾ ಇರುತ್ತೆ. ಬೇರೆ ಹೂವು ಎಲ್ಲ ಕಟ್ಟಿದ್ರೆ ಇರುತ್ತೆ, ಮಲ್ಲಿಗೆ ಹೂವು ಗೊತ್ತಿಲ್ಲ, ತೊಟ್ಟ ಚಿಕ್ಕದಿರುತ್ತೆ, ಏನೋ ಒಂದೊಂದೇ ಬೀಳ್ತಾ ಇರುತ್ತೆ. ಅದಕ್ಕೆ ಯಾಕೆ ಸುಮ್ಮನೆ ರಿಸ್ಕು ಅಂತ ಅಂದ್ಬಿಟ್ಟು ಕೋಸ್ಬಿಡ್ತೀನಿ ನಾನು. ಯೂಶ್ವಲಾಗಿ ಗಣಪತಿ ಫೋಟೋಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕೋಸ್ಕೊಳ್ಳೋಣ ಅಂತ ಕೋಸ್ಕೊತಾ ಇದ್ದೀನಿ, ಮತ್ತು ಲೇಟ್ ಆಗುತ್ತೆ. ಸೊ ಇದನ್ನ ಆ್ಯಕ್ಚುಲಿ ಮಧ್ಯಾಹ್ನನೇ ಮಾಡೋಣ ಅಂದ್ಕೊಂಡೆ, ಮರ್ತುಬಿಟ್ಟೆ. ಈಗ ಕಲಶ ಎಲ್ಲ ಇಟ್ಟು ಪೂಜೆ ಮಾಡ್ಕೊಳ್ಳೋಣ ಅಂತ ಬಂದೆ. ನನ್ನ ಮಗ ಬಿಡ್ತಾಯಿಲ್ಲ, ಮಲಗಿಸ್ಬಿಟ್ಟು ಆಮೇಲೆ ಪೂಜೆ ಮಾಡೋಣ ಅಂತ ಎಷ್ಟೇ ಸರ್ಕಸ್ ಮಾಡಿದ್ರು ಕೂಡ ಮಲಗ್ತಾ ಇಲ್ಲ ಅವನು. ನನ್ನ ದೊಡ್ಡ ಮಗನ ಹತ್ರ ಹೋಗ್ತಾನೆ, ಟೇಬಲ್ಸ್ ಬುಕ್ ಇಟ್ಕೊಂಡ್ಬಿಟ್ಟಿದ್ದಾನೆ. ಅದರಲ್ಲಿ ಆ್ಯಪಲ್ಲು, ಬರ್ಡ್ಸು ಎಲ್ಲ ಇರುತ್ತಲ್ಲ, ಇದು ಮತ್ತು ABCD A ಫಾರ್ ಆ್ಯಪಲ್ ಆ ಥರ ಎಲ್ಲ ಅದನ್ನ ಈಸ್ಕೊಂಡು ಬಂದು ಅದನ್ನ ಓದ್ತಾ ಇದ್ದ. ಇಲ್ಲಿ ದೇವ್ರ ಮನೆಗೆ ಬಂದರೆ ನಮ್ಮದು ಶ್ಲೋಕ ಬುಕ್ಸ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಓದೋದು, ಕಿತ್ತಾಕೋದು, ಅಕ್ಷತೆ ತೆಗೆದು ದೇವ್ರ ಮೇಲೆ ಹಾಕೋದು, ತುಂಬ ಕೆಲಸ ಮಾಡ್ತಾನೆ. ಸುಮ್ಮನೆ ಇರೋದಿಲ್ಲ. ಹೊತ್ತು ಮಲಗಿಸ್ಬಿಡೋಣ, ಆರಾಮಾಗಿ ಪೂಜೆ ಮಾಡೋಣ ಅಂತ ಅಂದರೆ ಮಲಗಲೇ. ಎಷ್ಟು ಸರ್ಕಸ್ ಮಾಡಿದ್ದೀನಿ ಗೊತ್ತಾ, ಮಲಗಲೇ ಇಲ್ಲ ಅವನು. ಸರಿ ಅಂತ ಅಂದ್ಬಿಟ್ಟು ದೇವರಿಗೆ ನೈವೇದ್ಯಕ್ಕೆ ಕಡಲೆಪಪ್ಪು ಮತ್ತು ಬೆಲ್ಲ ಇಡ್ತೀನಿ. ನೈಟಿಗೆ ನಾನೇನು ಊಟ ಮಾಡೋಕ್ಕೆ ಉಪ್ಪಿಟ್ಟು ಮಾಡ್ಕೋತೀನಿ, ಆ ಉಪ್ಪಿಟ್ಟನ್ನ ದೇವ್ರ ಮುಂದೆ ಇಡ್ತೀನಿ. ಆ ಥರನೇ ಅದು ಮುಂಚೆಯಿಂದ ಹಂಗೆ ಮಾಡ್ಕೊಂಬಂದಿರೋದು. ಕೆಲವೊಬ್ಬರು ನೈವೇದ್ಯಕ್ಕೆ ಇಡ್ತಾರೆ, ಮತ್ತು ಅಭಿಷೇಕ ಕೂಡ ಮಾಡಿ ಇಡ್ತಾರೆ. ನಾನು ಅಭಿಷೇಕ ಏನು ಮಾಡೋದಿಲ್ಲ ಯಾವಾಗಲೂ ಕೂಡ. ಸೊ ನೈವೇದ್ಯಕ್ಕೆ ಇಡ್ತೀನಿ, ಅನ್ಕೋತೀನಿ ಅಭಿಷೇಕ ಮಾಡೋಣ ಅಂತ. ಬಟ್ ಸಂಜೆ ಅಲ್ವಾ ಅಭಿಷೇಕ, ಬೆಳಗ್ಗೆನೇ ಅಭಿಷೇಕ ಮಾಡಿದ್ರೆ ಒಂಥರ ಚೆನ್ನಾಗಿರುತ್ತೆ. ನನ್ನ ಸಂಕಷ್ಟ ಚತುರ್ಥಿ ಪೂಜೆ ಮಾಡೋದೇ ಸಂಜೆ, ಅದೇನೋ ಗೊತ್ತಿಲ್ಲ, ಪ್ರಾಕ್ಟೀಸ್ ಆಗಿಬಿಡಿದೆ. ಕೆಲವೊಂದು ಸತಿ ಅಷ್ಟೇ ನಾನು ಬೆಳಗ್ಗೆ ಪೂಜೆ ಮಾಡೋವಂಥದ್ದು, ಏನೋ ಸಂಜೆ ಮಾಡೋದೆಲ್ಲ ಬೇಡ ಅಂತ ಅನಿಸ್ತು. ಗಣಪತಿಗೆ ಗೆಜ್ಜೆ ವಸ್ತ್ರ ಹಾಕ್ತಾಯಿದ್ದೀನಿ. ಹಾಗೆ ಮಲ್ಲಿಗೆ ಹೂವು, ಕೆಂಪು ಹೂವು, ಇದು ಗರ್ಕೆ ಇಟ್ಟಿದ್ದೀನಿ. ಎಕ್ಕದ ಹೂವು ಇಟ್ಟರೆ ತುಂಬ ಒಳ್ಳೆಯದು ಅಂತಾರೆ. ಬಟ್ ನಮ್ಮದು ಮನೆ ಮುಂದೆ ಗಿಡ ಇತ್ತು, ಸೊ ಕಟ್ ಮಾಡಿಬಿಟ್ಟಿದ್ದಾರೆ. ಹೋದೆ ಕಿತ್ಕೊಂಬರೋಣ ಅಂತ, ಅದು ಇರಲಿಲ್ಲ. ಯಾವಾಗೂ ಕಿತ್ಕೊಂಬಂದು ಇಡ್ತಿದ್ದೆ, ಬಟ್ ಇರಲಿಲ್ಲ ಇವತ್ತು. ಸೊ ಅದಕ್ಕೆ ಇಡಲಿಲ್ಲ, ಹಾಗೆ ಮಾಡ್ತಾಯಿದ್ದೀನಿ, ಇರಲಿ ಅಂತಂದ್ಬಿಟ್ಟು. ಕೆಂಪು ಹೂವು ತುಂಬ ಇಷ್ಟ ಗಣಪತಿಗೆ ಅಂತಾರೆ, ಹಾಗೆ ಬಿಳಿ ಹೂವನ್ನು ಕೂಡ ಇಷ್ಟ ಅಂತಾರೆ. ಸೊ ಅದೆರಡನ್ನೂ ಕೂಡ ಇಡಬೇಕು, ಮಿಸ್ ಮಾಡಿದೆ, ನಾನು ಇಡ್ತೀನಿ. ಸೊ ಗರ್ಕೆ 21, 11, 41 ಈ ಥರ ಗರ್ಕೆಗಳನ್ನು ಇಟ್ಟು ನೈವೇದ್ಯಕ್ಕೆ ಕಡಲೆಪಪ್ಪು ಬೆಲ್ಲನ ಇಟ್ಟಿದ್ದೀನಿ. ಎಲೆ ಅಡಿಕೆ ಬಾಳೆಹಣ್ಣು ಇಟ್ಟು ತುಪ್ಪದ ದೀಪನ ಹಚ್ಚಿ ಪೂಜೆನ ಮಾಡ್ಕೋತೀನಿ. ಅದಾದಮೇಲೆ ನಾನು ಏನು ಉಪ್ಪಿಟ್ಟು ಮಾಡ್ತೀನಲ್ಲ ಆಮೇಲೆ, ಸೊ ಅದನ್ನು ಕೂಡ ನೈವೇದ್ಯಕ್ಕೆ ಇಡ್ತೀನಿ. ಪೂಜೆ ಆದಮೇಲೆ ಅದನ್ನು ನೈವೇದ್ಯಕ್ಕೆ ಇಡ್ತೀನಿ. ನೋಡ್ಬೋದು ಈ ಥರ ಪುಟ್ಟದಾಗಿ ರೆಡಿ ಮಾಡಿದ್ದೀನಿ ನಮ್ಮ ಗಣಪತಿನ. ಹೇಗೆ ಕಾಣಿಸ್ತಾ ಇದೆ. ಸೊ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕು. ಮಳೆ ಬರೋ ಥರ ಆಗ್ತಾಯಿತ್ತು. ನನ್ನ ಮಗ ಹೇಳ್ತಿದ್ದ, ಅಮ್ಮ ಮಳೆ ಬರುತ್ತೆ ಅನಿಸುತ್ತೆ, ನಾವು ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಅನ್ಕೋತೀನಿ ಅಂತ. ಸೊ ಇಲ್ಲ, ಸುಮ್ಮನೆ ಎಷ್ಟೊತ್ತಾದರೂ ಹೋಗಿ ಬರೋಣ. ನಾನು ಆ್ಯಕ್ಚುಲಿ ನಿನ್ನೆ ಮಾಡಿಲ್ಲ, ಅದಕ್ಕೇ 9:30 ಅಂದರೆ ದೇವಸ್ಥಾನಕ್ಕೆ ಹೋಗೋದು ಯಾವಾಗ, ನಾವು ಹೋಗಿ ಬರೋದು ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾಳೆನೇ ಮಾಡೋಣ ಬಿಡು ಅಂತ ಸುಮ್ಮನೆ ಆಗಿದ್ದು. ಬಟ್ ಇವತ್ತು ಮಳೆ ಬಂದರೆ ಎಲ್ಲೂ ಹೋಗೋಕ್ಕಾಗಲ್ಲ, ನೋಡೋಣ. ಆರ್ತಿಗೆ ಒಂದು ಪಾಯ್ರೆ ದೇವಸ್ಥಾನದಿಂದ ಮನೆಗೆ ಬಂದು ಈಗ ಉಪ್ಪಿಟ್ಟು ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕಲ್ಲ, ರೈಸ್ ತಿನ್ನಬಾರ್ದು ಅಂತ ಹೇಳ್ತಾರೆ. ಈರುಳ್ಳಿ ಬೆಳ್ಳುಳ್ಳಿ ಆಗುತ್ತೆ, ಬರೀ ಕಡಲೆಬೇಳೆ, ಉದ್ದಿನಬೇಳೆ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊಬ್ಬರಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ನೀರಂಗೆ ಮಾಡಿಕೊಂಡ್ರೆ ಉಪ್ಪಿಟ್ಟು. ನನಗೆ ಉಪ್ಪಿಟ್ಟು ತುಂಬ ಇಷ್ಟ, ಬಿಸಿ ಮಾಡ್ಕೊಂಡು ತಿನ್ನೋಕ್ಕೆ. ನನ್ನ ಮಗನಿಗೆ, ಹಸ್ಬೆಂಡ್ಗೆ ಅಷ್ಟೇ ಇಷ್ಟ ಆಗೋಲ್ಲ ಅವ್ರಿಗೆ. ಸೊ ಅವ್ರಿಗೋಸ್ಕರ ಮಾಡಲ್ಲ, ನಾನು ಒಂದು ಸತಿ ಮಧ್ಯಾಹ್ನ ಹೊತ್ತು ಮಾಡ್ಕೊಂಡು ಒಬ್ಬಳೆ ತಿಂತೀನಿ, ಆ ಥರ ಆಗುತ್ತೆ. ಇದಾಗಿತ್ತು ನನ್ನ ಸಂಕಷ್ಟಹಾರ ಚತುರ್ಥಿಯ ವ್ಲಾಗ್. ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬಾಯ್ ಬಾಯ್.